ಹಾಯ್ ಫ್ರೆಂಡ್ಸ್, ಇದು ರಾಯಲ್ ಮೆಕ್ಯಾನಿಕ್. ಏನಪ್ಪ ಇವತ್ತಿನ ವಿಷಯ ಅಂದರೆ, ಇವತ್ತು ನಮ್ಮ ಹತ್ರ ಒಂದು ಸ್ಪ್ಲೆಂಡರ್ BS6 ಬಂದಿದೆ. ಕ್ಲಚ್ ಬಿಚ್ಚಿದ್ದೀನಿ. ಏನಿಗಾವ ಕ್ಲಚ್ ಬಿಚ್ಚಿದ್ದೀನಿ ಅಂದರೆ ಕ್ಲಚ್ ಪ್ಲೇಟ್ ಹಾಕೋದಕ್ಕೋಸ್ಕರ. ನೋಡಿ, ಕ್ಲಚ್ ಪ್ಲೇಟಲ್ಲಿ ಒಂದು ಟೈಮಿಂಗ್ ಇದೆ. ಆ ಟೈಮಿಂಗ್ ಪ್ರಕಾರ ಇಟ್ಟರೆ ನಿಮಗೆ ಕ್ಲಚ್ ಪ್ಲೇಟ್ಗಳು ಹೋಗಲ್ಲ. ಈ ಕ್ಲಚ್ ಹಬ್ಬಲ್ಲಿ ಒಂದು ಡಾಟ್ ಬರುತ್ತೆ, ಕ್ಲಚ್ ಹಬ್ಗೆ ಒಂದು ಡಾಟ್ ಬರುತ್ತೆ. ಅದೇ ರೀತಿ ಈ ಕ್ಲಚ್ ಸೆಂಟ್ರು ಇದೆಯಲ್ಲ, ಅದಕ್ಕೊಂದು ಡಾಟ್ ಬರುತ್ತೆ. ಈ ಡಾಟ್ ಪ್ರಕಾರ ನೀವು ಕೂರಿಸಿದ್ರೆ, ಮಾಮೂಲಿ ಪ್ಲೇಟೆಲ್ಲ ನೀವು ಯಾವ ರೀತಿ ಕೂರಿಸ್ತೀರ ಅದೇ ಥರ ಕೂರಿಸ್ಕೊಳ್ಳಿ. ಆ ಡಾಟ್ ಟು ಡಾಟ್ ನೀವು ಕರೆಕ್ಟಾಗಿ ಕೂರಿಸಿದ್ರೆ ನಿಮಗೆ ಕ್ಲಚ್ ಪ್ಲೇಟ್ಗಳು ಹೋಗೋಲ್ಲ. ಯಾವುದೇ ಕಾರಣಕ್ಕೂ ಕ್ಲಚ್ ಪ್ಲೇಟ್ಗಳು ಹೋಗೋಲ್ಲ. ಮತ್ತು ಕ್ಲಚ್ಚಲ್ಲಿ ಸ್ವಲ್ಪ ಪ್ಲೇ ಇಡಬೇಕು. ನೀವು ಎಲ್ಲಿ ಕ್ಲಚ್ ಕೇಬಲಲ್ಲಿ ಕ್ಲಚ್ ಲಿವರಲ್ಲಿ ಇರ್ತೀರಲ್ಲ, ಅಲ್ಲಿ ಪ್ಲೇ ಇಡಬೇಕು. ಎಲ್ಲ ಫುಲ್ ಕ್ಲಚ್ ಮಾಡ್ಕೋಬಾರ್ದು. ಸ್ವಲ್ಪ ಪ್ಲೇ ಇಟ್ಟರೆ ನಿಮಗೆ ಕ್ಲಚ್ಚೆಲ್ಲ ಒಳ್ಳೆ ಲೈಫ್ ಬರುತ್ತೆ. ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು. ಆಯಿಲು ಒಳ್ಳೆ ಕ್ವಾಲಿಟಿಯಾದ ಆಯಿಲ್ ಹಾಕಿ. ಎಲ್ಲರೂ ಕೆಲವು ಕಡೆ ಹಾಕ್ಸ್ಬಿಡ್ತಾರೆ. ಯಾವ್ದು ಹಾಕ್ತಾರೆ ಅಂದರೆ ಹೆಸ್ರು ಹೇಳಲ್ಲ ನಾನು. ತುಂಬ ಕಂಡಮ್ ಆಗಿರೋ ಆಯಿಲ್ ಹಾಕ್ತಾರೆ. ಈ ಕಂಡಮ್ ಆಗಿರೋ ಆಯಿಲ್ ಹಾಕಿದ್ರೆ ನಿಮಗೆ ಕ್ಲಚ್ಗೆ ಮೊದಲು ಫಸ್ಟ್ ಏಟ್ ತಿನ್ನೋದು ಕ್ಲಚ್ ಹೋಯ್ತು ಅಂದರೆ ಕ್ಲಚ್ಚಿಂದ ಆಯಿಲ್ನ ಹಾಳು ಮಾಡಾಗ್ತದೆ. ಕ್ಲಚ್ ಪ್ಲೇಟ್ಗಳು ಆಯಿಲ್ ಬಂದು ಗ್ರೇ ಕಲರ್ ಆಗೋಗುತ್ತೆ. ಅದೇ ಥರ ನೀವು ಓಡಿಸಿದ್ರೆ ಆ ಗ್ರೇ ಕಲರ್ ಆಯಿಲ್ ಹೋಗಿ ನಿಮಗೆ ಆ ಕ್ಲಚ್ಚಿದು ಡಸ್ಟೆಲ್ಲ ಫಿಲ್ಟ್ರಲ್ಲಿ ಬ್ಲಾಕ್ ಆಗಿ ಫಿಲ್ಟ್ರ್ ಲಾಕ್ ಆಗುತ್ತೆ. ಫಿಲ್ಟ್ರ್ ಬ್ಲಾಕ್ ಆದರೆ ನಿಮಗೆ ಆಯಿಲ್ ಸರ್ಕ್ಯುಲೇಷನ್ ಆಗೋಲ್ಲ. ಆಯಿಲ್ ಸರ್ಕ್ಯುಲೇಷನ್ ಆಗಲಿಲ್ಲ ಅಂದರೆ ರ್ಯಾಕರು, ಕ್ಯಾಮ್ ಶಾಫ್ಟು, ಬೇರಿಂಗ್ಗಳು ಇದೆಲ್ಲ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಒಳ್ಳೆ ಗುಣಮಟ್ಟದ ಆಯಿಲ್ ಹಾಕ್ಸಿ. ನೀವು ಎಷ್ಟು ಒಳ್ಳೆ ಆಯಿಲ್ ಹಾಕ್ಸ್ತೀರಾ ಅಷ್ಟು ಕ್ಲಚ್ ಸೇಫ್ ಆಗಿರುತ್ತೆ. ಕ್ಲಚ್ ಸೇಫ್ ಆಗಿದ್ದರೆ ಇಂಜಿನ್ ಚೆನ್ನಾಗಿ